ಲಾಸ್ಟ್ ಟೈಮು ಹಿಂಗೆ ಫೈನ್ ಕಟ್ಟಿದಾಗ 52,000 ಹೇಳಿದ್ದಕ್ಕೆ ವೀಡಿಯೋದಲ್ಲಿ ಜನ ಹೇಳ್ತಾಯಿದ್ರು. ಸುಮ್ಮನೆ ಹೇಳ್ತೇನೆ ನೀನು ವ್ಯೂಸ್ಗೋಸ್ಕರ ತಮ್ಮನೆಲ್ಲ ಹಾಕ್ತೀಯ, ಅಷ್ಟು ಫೈನ್ ಕಟ್ಟಿದೆ ಇಷ್ಟು ಫೈನ್ ಕಟ್ಟಿದೆ ಅಂತ. ತೋರಿಸ್ತೀನಿ ನಿಮಗೆ ಫೈನ್ ಕಟ್ಟರೆ ಡೀಟೇಲ್ಸು ಪ್ರತಿಯೊಂದು ನೋಡಿ. ಇದ್ರು ಮೈಸೂರಾಗ ಧೂಳು ಎಬ್ಬರಿಸವ್ರೆ, ಅದು ಬೇರೆ ವಿಚಾರ. ಅದ್ರದ್ದು ವೀಡಿಯೋಸಲ್ಲೆಲ್ಲ ಹಾಕ್ತೀನಿ ನೋಡಿ. ಮೈಸೂರಾಗ ಸುಮ್ಮನೆ ರೋಡಾಗು ರೋಡ್ ಬ್ಲಾಕ್ ಮಾಡಿ ನಮ್ಮ ಗಾಡಿ ಹಾವಳಿ ಮಾಡೈತೆ. ನಮ್ಮ ಗಾಡಿ ಲೈಟಿಂಗ್ಸ್ ನೋಡೋದೇ ಒಂದು ಖುಷಿ, ಅದ್ಭುತ. ನಮ್ಮ ಬಾಸ್ ಗಾಡಿ ಡ್ರೈವರ್ ಕೂಡ ಗಾಡಿ ಇಲ್ಲೇ ನಿಲ್ಲಿಸಿ ಇಲ್ಲೇ ಮಲಗಿದ್ರು. ಬಂದು ಎಬ್ಬರಿಸಿದ್ವಿ. ಇವಾಗ ಹೊಸಕೋಟೆ ಅಕ್ಷಯಧಾಮ್ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲೇ ಬಿರಿಯಾನಿ ತಿನ್ಕೊಂಡು ಬೆಳಗ್ಗೆ ಹೋಗೋಣ. 25ಕ್ಕೆ ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡ್ಬಂದಿದ್ದು ತಗೊಂಡಾಗ RTO ಆಫೀಸ್ಗೆ ಹಾಕಿದ್ರು. ಇವಾಗ ಈ ಗಾಡಿ ಹೋಗ್ತೈತೆ. ಈ ಗಾಡಿನ ಒಳಗೆ ಹಾಕ್ಕೊಂಡ್ರೆ ಇವಾಗ ಟಾಟಾ ಮಾಡಿಸಿ ಇಲ್ಲಿಂದ ಸೀದಾ ಒಳಗೆ ಬಿಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತು ಡೇಟ್ ಬಂದು 4ನೇ ತಾರೀಕು. ನಿನ್ನೆ ನಮ್ಮ RCB ಗೆಲ್ತು, RCB ಫೈನಲ್ಸ್ ಗೆಲ್ತು. ನಾನು ಸದ್ಯಕ್ಕೆ ನಿನ್ನೆ ಇರಲಿಲ್ಲ, ಪೂನಾಗೆ ಹೋಗಿದ್ದೆ. ಸ್ವಲ್ಪ ಯಾವುದೋ ಒಂದು ಈವೆಂಟ್ ಇತ್ತು ಅಂತ 2ನೇ ತಾರೀಕು ಹೋಗಿದ್ದು. ನಿನ್ನೆ ನೈಟ್ ರಿಟರ್ನ್ ಬಂದಿದ್ದು. ಇವಾಗ ಸದ್ಯಕ್ಕೆ ರಾಮನಗರ ಮಾರ್ಕೆಟಲ್ಲಿದ್ದೀವಿ. ನೋಡ್ಬೋದು, ಮ್ಯಾಂಗೋ ಮಾರ್ಕೆಟು. ಗಾಡಿ ಹತ್ರ ರಿಟರ್ನ್ ಬಂದಿದ್ದೀನಿ. ನಿನ್ನೆ ಕರೆಕ್ಟಾಗಿ RCB ಗೆಲ್ಲೋ ಟೈಮಲ್ಲಿ ನಾವು ಗಾಡಿ ಹತ್ರ ಇರಲಿಲ್ಲ. ನಮ್ಮ ಶರತ್ ಬ್ರೋ ಇದ್ದರು. ಮೈಸೂರಾಗ ಧೂಳು ಎಬ್ಬರಿಸವ್ರೆ, ಅದು ಬೇರೆ ವಿಚಾರ. ಅದ್ರದ್ದು ವೀಡಿಯೋಸಲ್ಲೆಲ್ಲ ಹಾಕ್ತೀನಿ ನೋಡಿ. ಮೈಸೂರಾಗ ಸುಮ್ಮನೆ ರೋಡಾಗು ರೋಡ್ ಬ್ಲಾಕ್ ಮಾಡಿ ನಮ್ಮ ಗಾಡಿ ಹಾವಳಿ ಮಾಡೈತೆ ನಿನ್ನೆ. ಇವತ್ತು ಸದ್ಯಕ್ಕೆ ರಾಮನಗರದಲ್ಲಿದ್ದೀವಿ. ಇವತ್ತು ನೈಟ್ ಬೆಂಗಳೂರಿಗೆ ಹೋಗೋ ಪ್ಲಾನಿಂಗ್ ಕೂಡ ಐತೆ, ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಕ್ಚುಲಿ ನಿನ್ನೆ ನೈಟ್ ನಾನು ಪುಣೆಯಿಂದ ರಿಟರ್ನ್ ಬಂದಾಗ 3 ಗಂಟೆ. ನಾವು ಫ್ಲೈಟ್ ಬಂದು 8:15 ಬಟ್ ಕ್ಯಾನ್ಸಲ್ ಮಾಡಿಸಿ 12:30 ಬುಕ್ ಮಾಡಿಕೊಂಡು RCB ಮ್ಯಾಚ್ ಏರ್ಪೋರ್ಟಾಗೆ ನೋಡಿ ಗೆದ್ದ ಮೇಲೆ ಅಲ್ಲಿಂದ ಬಂದಿದ್ದು ಪುಣೆಯಿಂದ. ನೈಟು ಎಷ್ಟೊತ್ತಿಗೆ ಬ್ರೋ? ಬೆಳಗ್ಗೆ ಫೋನ್ ಮಾಡಿದ್ದೆ ನಿಮ್ಗೆ ನಾನು ಫಸ್ಟ್ ಫೋನು. ಅಲ್ಲ ಬ್ರೋ, 6 ಗಂಟೆಗೆ ಮಾಡಿದ್ದೆ ಬ್ರೋ. ಒಂದು ಮಿಸ್ ಕಾಲ್ ಕೊಟ್ಟಿದ್ದೆ. ನೀವು ಒಂದು 13 ನಿಮಿಷದ ಮುಂಚೆ ಒಂದು ವೀಡಿಯೋ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ನಾನು ಫೋನ್ ಮಾಡಿದೆ. ಅಪ್ಲೋಡ್ ಟೈಮಿಂಗ್ ಸೆಟ್ ಮಾಡಿಬಿಟ್ಟಿದ್ರೆ ನಾನು ಟೈಮಿಂಗ್ ಅದು ನೋಡೇ ಫೋನ್ ಮಾಡಿದ್ದು ನಿಮಗೆ. ಎದ್ದಿರ್ತಾರೆ ಅಂತ. ಇವಾಗ ಏನಪ್ಪ ಪ್ಲಾನಿಂಗು ಅಂದರೆ, ನಮ್ಮ ಅಣ್ಣ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಡ್ಬೇಕಂತ. ಇವರು ನಮ್ಮ 089 ಡ್ರೈವರು. ಅಣ್ಣ ನಿಮ್ಮ ಹೆಸರು? ಸ್ವಾಮಿ ಅಂತ. ನಮಗೆ ಗೊತ್ತು, ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಿಲ್ಲ. ಫುಲ್ ನೇಮು? ಪೂರ್ತಿ ನಾಮಧೇಯ ತಿಪ್ಪೇಸ್ವಾಮಿ. ಹಂಗೆ ಹೇಳ್ಬೇಕ್ರಿ ನೀವು. ಏನು ಮಾಡಬೇಕು? ಏನು ರೀಲ್ಸ್ ಅಣ್ಣ? ರೀಲ್ಸ್ ಅಂದರೆ ಏನಣ್ಣ? ಅಣ್ಣ ರೀಲ್ಸ್ ಮಾಡ್ಬೇಕಂತ ಫುಲ್ ರೆಡಿಯಾಗಿ ನೋಡಿ, ಟಿಪ್ ಟಾಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಫೇಸ್ ವಾಶ್ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಟಿಪ್ ಟಾಪಾಗಿ ರೆಡಿಯಾಗಿ ಬಂದಾರೆ. ಇವಾಗ ಅಣ್ಣಂದು ಒಂದು ವಿಡಿಯೋ ಮಾಡಿ ಕೊಡೋಣ ಬನ್ನಿ. ಗುರು, ಯಾವ್ಯಾವ ಥರ ಮಾಡ್ಬೇಕು, ಏನು ಕತೆ? ಅಯ್ಯೋ, ಒಂದೇ ಡೈಲಾಗ್ ಮನ್ಸಿಗೆ ಊಟ. ಅಯ್ಯೋ 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 ಅಯ್ಯೋ, ಆಯ್ತಾಯ್ತು. ನಮ್ಮ RCB ಬಿಗ್ ಫ್ಯಾನ್ ಅವರ ವಿಡಿಯೋ ಎಲ್ಲ ಮಾಡಿದ್ದಾಯಿತು. ಇವಾಗ ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಗಾಡಿ ವಾಟರ್ ಸರ್ವಿಸ್ಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಸೈಡ್ ತೊಟ್ಟೆಲ್ಲ ಗಲೀಜಾಗೈತೆ. ಇವತ್ತು ನೈಟ್ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ಒಳ್ಳೆ ಕ್ರೇಜ್ ಇರುತ್ತೆ. ತೋರಿಸಿ ಬನ್ನಿ ನಿಮ್ದು. ಓನಾ ಸರ್ವಿಸ್ಗೆ ಗಣ್ಣವರೆಲ್ಲ ಸಬ್ಸ್ಕ್ರೈಬರ್ಸ್ ಬಂದಿದ್ರು. ಇಲ್ಲ 5 ಬಿಡಿ, ಬನ್ನಿ. ಅವರೆಲ್ಲ ಫೋಟೋಗಳು ತಗೊಂಡ್ರು. ಬೈ, ನೀವು ತಗೊಳ್ಳಿ ಒಂದು. ಸೀದಾ ಸಿಟಿ ಒಳಗೆ ಗಾಡಿ ತಗೊಂಡವನ ಬೆಂಗಳೂರೊಳಗೆ ಅಂದರೆ ದುರದೃಷ್ಟವಶ ಗಾಡಿ ಲೋಡ್ ಬಿಟ್ಕೊಂಡ್ರು. ಲೋಡ್ ಮಾಡ್ತಾ ಇದ್ದೀವಿ. ಇವರು ನಮ್ಮ ಸಬ್ಸ್ಕ್ರೈಬರ್. ಏನಪ್ಪ ಹೆಸರು? ಕಾರ್ತಿಕ್. ಯಾವ್ರು ನಿಮ್ದು? ಮಾನಿಗನಹಳ್ಳಿ. ಇಲ್ಲ ನಂಗದು ಇಲ್ಲಿ ಮುಂದೆ ಅಣ್ಣ. ಎಷ್ಟು ಕಿಲೋಮೀಟ್ರ್? 10 ಕಿಲೋಮೀಟ್ರ್ ಆಗಿದೆ. ನಮ್ಮ ಗಾಡಿ ನೋಡಿ ಹೆಚ್ಚು ಕಮ್ಮಿ ಬಂದು ಅರ್ಧ ಗಂಟೆ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಶರತ್ ಬ್ರೋ, ಏನು ಬ್ರೋ ಹೆಂಗಾಗೋಯ್ತು? ಬೆಳಿಗ್ಗೆಯಿಂದ ಲೋಡ್ ಮಾಡಲ್ಲ ಅನ್ಕೊಂಡು ಎಷ್ಟು ಖುಷಿ ಆಗಿದ್ವಿ ಇವತ್ತು ಲೋಡ್ ಮಾಡಲ್ಲ ಬೆಂಗಳೂರಿಗೆ. ಗಾಡಿ ಸ್ಟಾರ್ಟ್ ಮಾಡಿ ರೆಡಿ ಮಾಡಿದ್ವಿ. ಇದೇನು ಬೆಂಗಳೂರಿಗೆ ಹೋಗೋಣ ಅಂತ. ಅವಾಗ ಕಾಟ ಮಾಡಿಸ್ಬಿಟ್ಟು ಲೋಡ್ಗೆ ಹಾಕ್ಬಿಟ್ಟು ಪಟ್ಟ ಅಂತ ಹಾಕ್ಸ್ಬಿಟ್ರು. ಬೆಳಗ್ಗೆಯಿಂದ ಅವರೇ ಹೇಳಿದ್ರು ಲೋಡ್ ಮಾಡಲ್ಲ ಇವತ್ತು ಅಂತ. ಬಟ್ ಬೇಜಾರಾಗೋಯ್ತು. ಅಲ್ಟ ಆಯ್ತು ಇವತ್ತು. ನಮ್ಮ ಸ್ವಾಮಿ ಅಣ್ಣನ ಗಾಡಿ ಅರ್ಧಂಬರ್ಧ ಲೋಡ್ ಆಗೈತೆ. ಇನ್ನು ನಮ್ಮ ಗಾಡಿ ಆ ಕಡೆ ಹೋಗೈತೆ ಕಾಟಾಗೆ. ಅಲ್ಲಿಂದ ಬರಬೇಕು. ಸಮಸ್ಯೆ ಇಲ್ಲಿ ಭಾಳ ಇಕ್ಕಟ್ಟು ಜಾಗ, ಹಾಗಾಗಿ ಬಣ್ಣ ನಮ್ಮ ಜೊತೆಗೆ ಐತೆ ಅವಾಗಿಂದ. ಏನಣ್ಣ? ಬನ್ನಿ. ನಮ್ಮ ಗಾಡಿ ಲೈಟಿಂಗ್ಸ್ ನೋಡೋದೇ ಒಂದು ಖುಷಿ, ಅದ್ಭುತ. ಮಾವಿನಕಾಯಿ ಅಂತೂ ಸಖತ್ ಬಂದ್ಬಿಡೈತೆ. ರೇಟ್ ಡೌನ್ ಆಗಿರೋದ್ರಿಂದ ತುಂಬ ಕಷ್ಟ.
ಗಾಡಿ ಲೋಡೆಲ್ಲ ಆಗಿ ಹಗ್ಗ ತಟ್ಪಲ್ ಹಾಕೋ ಅಷ್ಟೊತ್ತಿಗೆ 3:30 ಬೆಳಗಿನ ಜಾವ ಎಲ್ಲ ಮುಗೀತಿಲ್ಲಿ. ಹಗ್ಗ ತಟ್ಪಲ್ ಹಾಕಿ ಕಟ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಹೊರಡೋ ಟೈಮು. ಲೋಡ್ ಎಲ್ಗಪ್ಪ ಅಂದರೆ ಚಿತ್ತೂರಿಗೆ, ಆಂಧ್ರ ಚಿತ್ತೂರಿಗೆ ಲೋಡ್ ಆಗಿರೋದು ಇವಾಗ ಗಾಡಿ. ಎರಡೂ ಗಾಡಿ ಆಂಧ್ರ ಚಿತ್ತೂರಿಗೆ ಈ ಟ್ರಿಪ್ಪು. ನಮಗೂ ಟ್ರಿಪ್ ತಂದಿದ್ದು ಆ್ಯಡ್ಬ್ಲು ಖಾಲಿ ಹಾಕ್ಬಿಟ್ಟಿತ್ತು, ಹಂಗಾಗಿ ಇಲ್ಲೇ ಹಾಕೊಂತ ಇದ್ದೀವಿ. ಒಂದು ಸರಿ ಇಲ್ಲ ಹಾಕೊಂಬಿಡೋಣ ಅಂತ ಆ್ಯಡ್ಬ್ಲು ಹಾಕ್ಕೊಂಡು ಇಲ್ಲಿಂದ ಇವಾಗ ಹೊರಡೋಣ. ಟೈಮ್ ಆಲ್ರೆಡಿ 3:30. ಸಖತ್ ಲೇಟಾಗಿ ಹೋಯ್ತು ಲೋಡ್ ಆಗೋದು. ನೈಟ್ ಟೈಮ್ ಬೆಂಗಳೂರಿಗೆ ಬಂದರೆ ನೈಟ್ ಟೈಮೇ ಹೋಗ್ಬೇಕು ಅನ್ಸುತ್ತೆ ಅಂತ. ಹಗಲತ್ತು ಬರೋಕ್ಕೆ ಬೇಜಾರಾಗ್ಬಿಡ್ತದೆ. ನೀವು ಬಂದಿದ್ದೀವಿ KR ಮಾರ್ಕೆಟ್ ಬ್ರಿಡ್ಜ್ ಮೇಲ್ಗಡೆ ಇದ್ದೀವಿ. ಹೋಗೋಣ ಸೀದಾ ಹೊಸಕೋಟೆಗೆ ಹೋಗಿ ಒಂದು ಒಳ್ಳೆ ದಮ್ ಬಿರಿಯಾನಿ ತಿಂದ್ಕೊಂಡು ಹೋಗೋಣ. ಏನಂತೀರ ಬ್ರೋ? ನಮ್ಮ ಅಣ್ಣ ಕಾಯ್ತವ್ರಲ್ಲ ಅವಾಗಲೇ. ನಾವು ಇನ್ನೊಂದು ಕಡೆ ಡ್ರೈವರಲ್ಲಿ ಕಾಯ್ತವ್ರು, ವೆಯ್ಟ್ ಮಾಡ್ತಾವ್ರು. ಅವ್ರದ್ದು ಅಲ್ಗೇನೆ ಮಾವಿನಕಾಯಿನೇ. ಅವರು ನಾವೆಲ್ಲ ಜೊತೆಗೆ ಅಲ್ಲೇ ಟಿಫನ್ ತಿನ್ಕೊಂಡು ಹೋಗೋಣ. ಏನು ಬಾ ಹೊಸಕೋಟೆ ದಮ್ ಬಿರಿಯಾನಿ. ಬೆಳಗ್ಗೆ ಅಂತೂ ಈ ಸರ್ಕಲ್ ಫುಲ್ಲು ಜಾಮು. ಇವತ್ತು RCB ಟೀಮ್ ಬಂದಿತ್ತಲ್ಲ, ಇಲ್ಲೇ ವಿಧಾನಸೌಧ ಹತ್ರ ಹೆವಿ ಜಾಮ್ ಆಗಿತ್ತು ಇಲ್ಲೆಲ್ಲ. ಬಟ್ ನಾವು ಲೇಟಾಗಿ ಬಂದಿದ್ದೀವಿ. ಏನ್ರ ಅಗ್ಲತ್ತು ಬರೋದು ಬೇಡ, ಸವಾಸ ಬೇಡ ಅನಿಸ್ತದೆ. ಒಳ್ಳೆ ಕೆಲಸ ಆಯ್ತು. ಬೆಳಗಿನ ಜಾವ ಪಾಸ್ ಆಗ್ತಾ ಇದ್ದೀವಿ. ಫುಲ್ಲು ಜಾಮ್ ಇತ್ತು ಅಗ್ಲತ್ತು ಇಲ್ಲೆಲ್ಲ. ರೋಡೇ ಓಪನ್ ಇರಲಿಲ್ಲ, ಫುಲ್ ಬ್ಯಾರಿಗೇಟ್ ಎಲ್ಲ ಇನ್ನೂ ಇಲ್ಲೇ ಇದೆ ನೋಡ್ರಿ. ಹೊಸಕೋಟೆ ಬಂದು ರೀಚ್ ಆಗಿದ್ದಾಯಿತು. ಹೊಸಕೋಟೆ ಟೋಲ್ ಪಾಸ್ ಮಾಡಿದ್ದಾಯಿತು. ಇವೆಲ್ಲ ಮಾವಿನ ಹಣ್ಣಿನ ಗಾಡಿಗಳೇ ನೋಡಿ. ಡಬಲ್ ಕೇಬಿನ್ ಅದೇ. ಈಗ ನಮ್ಮ ಗಾಡಿ ಇಲ್ಲ ಮುಂದೆ ಐತೆ, ಅದ್ರ ಪಕ್ಕದಲ್ಲೇ ಹಾಕಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಗಾಡಿ ಹಾಕೋಕ್ಕೆ ಜಾಗನೇ ಇದ್ದಂಗಿಲ್ಲ ಬ್ರೋ. ಎಲ್ಲಿ ಸರ್ ನಮ್ಮನು ಮುಂದೆ ಅಲ್ಲಲ್ಲ ಹೋಟ್ಲಿರೋದು ನೋಡ್ರಿ. ಅಕ್ಷಯ್ ದಮ್ ಬಿರಿಯಾನಿದಾಗ ಬಿರಿಯಾನಿ ತಿನ್ಕೊಂಡು ಹೋಗೋಣ. ನಮ್ಮ ಬಾಸ್ ಗಾಡಿ ಡ್ರೈವರ್ ಕೂಡ ಗಾಡಿ ಇಲ್ಲೇ ನಿಲ್ಲಿಸಿ ಇಲ್ಲೇ ಮಲಗಿದ್ರು. ಬಂದು ಎಬ್ಬರಿಸಿದ್ವಿ. ಇವಾಗ ಹೊಸಕೋಟೆ ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲೇ ಬಿರಿಯಾನಿ ತಿನ್ಕೊಂಡು ಬೆಳಗ್ಗೆ ಹೋಗೋಣ. ಬೆಳಗ್ಗೆ ಮಟನ್ ಬಿರಿಯಾನಿ ತಿನ್ನೋ ಮಜಾನೇ ಬೇರೆ. ಸಕ್ಕತ್ತಾಗಿರೋದು ಇಲ್ಲಿ ಮಾತ್ರ ಟೇಸ್ಟು. 3 ಪ್ಲೇಟ್ ತೊಗೊಂಡಿದ್ದೀವಿ. 290 ರೂಪೀಸ್ 1 ಪ್ಲೇಟು. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಒಳ್ಳೆ ದಮ್ ಬಿರಿಯಾನಿ ಬ್ಯಾಟಿಂಗ್ ಆಯಿತು. ಬನ್ನಿ ಇವಾಗ ನಮ್ಮ 0892 ಹಿಂದೆ ಬರುತ್ತೆ. ನಾವು ಮುಂದೆ ಹೋಗುವ ಸೀದಾ ಚಿತ್ತೂರು ಕಡೆಗೆ. ಇಲ್ಲ ಇಂಡಿಯನ್ ಆಯಿಲ್ಗೆ ಬಂದ್ಬಿಟ್ಟು ಹಾಗೆ ಗಾಡಿಗಳಿಗೆ 2 ಗಾಡಿ ಡೀಸೆಲ್ ಹಾಕ್ಸ್ಕೊಂಡ್ವಿ. ಒಂದು ಗಾಡಿ ಇಲ್ಲೈತೆ, ಒಂದು ಗಾಡಿ ಆ ಕಡೆ ನಿಂತೈತೆ. ಈಗ 2 ಗಾಡಿ ತೊಗೊಂಡು ಮುಂದೆ ಹೋಗೋಣ ಬನ್ನಿ ಸೀದಾ ಚಿತ್ತೂರು ಕಡೆಗೆ. ಇವಾಗ ಕೋಲಾರ ಹತ್ತತ್ರ ಇದ್ದೀವಿ ಆಲ್ರೆಡಿ. ಇಲ್ಲ ಮುಳ್ಬಾಗ್ಲಿಗೆ ಬಂದು ಗಾಡಿನ ಪೇಮೆಂಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಪಾರ್ಟಿ. ಇನ್ನೂ ಬಿಲ್ ಕೊಟ್ಟಿಲ್ಲ. ಮುಂದೆ ನೆಕ್ಸ್ಟ್ ಆಂಧ್ರ ಎಂಟ್ರಿ ಆದಮೇಲೆ ಒಂದು ಊರಲ್ಲಿ ಕೊಡ್ತೀನಿ ಅಂತ ಹೇಳೋರೆ. ಹಾಗಾಗಿ ಮುಳ್ಬಾಗ್ಲಲ್ಲಿ ಮುಂದೆ ಲೆಫ್ಟಲ್ಲಿ ವೇ ಬ್ರಿಡ್ಜ್ ಐತೆ. ಹಂಗಾಗಿ ಫ್ಲೇವರಿಂದ ಕೆಳಗೆ ಬಂದಿದ್ದೀವಿ. ಅಲ್ಲಿ ವೇ ಬ್ರಿಡ್ಜ್ ಮಾಡಿಸ್ಕೊಂಡು ಹಂಗೆ ಫ್ಲೇವರ್ ಹತ್ಕೊಂಡು ಸೀದಾ ಹೈವೇ ಹಿಡ್ಕೊಂಡು ಹೋಗೋಣ ಚಿತ್ತೂರು ಕಡೆ. ನಮ್ಮ ಗಾಡಿ ಕಾಟ ಮಾಡಿಸ್ಕೊಂಡಿದ್ದಾಯಿತು. ನಮ್ಮ ಬಾಸ್ ಗಾಡಿದು ಕಾಟ ಆಯಿತು. ಇವಾಗ ಇಲ್ಲಿಂದ ಹೊರಡನ್ ಬನ್ನಿ ಸೀದಾ ಚಿತ್ತೂರು ಕಡೆ. ಅಲ್ಲಿಂದ ಸೀದಾ ಬಂಗಾರಪಾಳ್ಯ ಮಾರ್ಕೆಟಿಗೆ ಬಂದಿದ್ದೀವಿ. ಮ್ಯಾಂಗೋ ಮಾರ್ಕೆಟ್ಗೆ ಗಾಡಿಗಳು ಸದ್ಯಕ್ಕೆ 2 ಗಾಡಿ ನಿಲ್ಲಿಸಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶಾಪ್ ನಂಬರ್ 153. ಏನಕ್ಕೆ? ಅಲ್ಲಿ ಬೇರೆ ಬಿಲ್ ಕೊಡದೆ ಬಿಲ್ ಚೇಂಜ್ ಮಾಡ್ಕೊಂಡು ಹೋಗೋಕ್ಕೆ ಸದ್ಯಕ್ಕೆ ಗಾಡಿಗಳು ನಿಲ್ಲಿಸಿ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಇದು ಮ್ಯಾಂಗೋ ಮಾರ್ಕೆಟೇ. ಇದು ಆಂಧ್ರ ಪ್ರದೇಶಲ್ಲಿರೋ ಯಾವ್ರಿಗೂ ಇದು ಬಂಗಾರಪಲ್ಲಿ. ಹೋಗಿ ಬಿಲ್ಲೆಲ್ಲ ಇಸ್ಕೊಂಬಂದಿದ್ದಾಯಿತು. ಇವಾಗ ಇಲ್ಲಿಂದ ಗಾಡಿಗಳು ಎತ್ಕೊಂಡು ಸೀದಾ ಹೋಗಬೇಕು. ಇಲ್ಲಿಂದ ಕರೆಕ್ಟಾಗಿ 38 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ಹೋಗೋಣ ಇಲ್ಲಿಂದ ಚಿತ್ತೂರಿಗೆ ಹೋಗಿ ಚಿತ್ತೂರಿಂದ ತಿರುಪತಿ ರೋಡಾಗಿ ಹೋದರೆ ಕಡಪ ರೋಡಲ್ಲಿ ಐತಂತೆ. ಏನು ಬ್ರೋ ಹೋಗೋಣ ಬ್ರೋ? ಇವರು ರಿಯಲ್ ವಾಯ್ಸು ಭಾರಿ ಜೋರಾಗಿ ಬರ್ತದೆ. ವಿಡಿಯೋ ಮಾಡಬೇಕಾದ್ರೆ ಅನ್ನಂಗೆ ಮಾತಾಡ್ತಾರೆ. ವಾಯ್ಸು ಉಸಿರ ಬರೋಕ್ಕೆ ಬರಲ್ಲ. ಯಾಕ್ರಿ ಹೆಂಗೆ ಅಣ್ಣ? ಬರ್ರಿ ಇಲ್ಲಿ. ಹಾಂ ನಿಜ ಹೇಳೋ ನೀನು. ನೋಡಿ ಇವಾಗ ರೈಸ್ ಆಯ್ತು ವಾಯ್ಸು. ಹಂಗೆ ನಡಿ ಹೋಗೋಣ. RCB ಜೈ RCB. ಇಲ್ಲಿಂದ ನಮ್ಮ ಬ್ರಾ 38 ಕಿಲೋಮೀಟ್ರ್ ಐತೆ. ಯಾವುದದು ಫ್ಯಾಕ್ಟ್ರಿ? ಭಾಳ ಇದಾವ್ರು ಚಿತ್ರದುರ್ಗ ಫ್ಯಾಕ್ಟ್ರಿ ಒಂದಿಲ್ಲ, ಭಾಳ ಇದಾವೆ ಬೇವಿನಕಾಯಿ ಫ್ಯಾಕ್ಟ್ರಿಗಳಿಲ್ಲಿ. ಫೈನಲಾಗಿ ಫ್ಯಾಕ್ಟ್ರಿ ಹತ್ರ ಬಂದಿದ್ದಾಯಿತು. ಇದೇ ಫ್ಯಾಕ್ಟ್ರಿಲೇ ಗಾಡಿ ಖಾಲಿ ಆಗೋದು. ಮ್ಯಾಟ್ರ್ ಏನಪ್ಪ ಅಂದರೆ ಒಂದು ಆಗಬಾರ್ದು ಕೆಲಸ ಆಗೋಯ್ತು. ಗಾಡೀಲಿ ಕೂತ್ಕೊಂಡು ಹೇಳ್ತೀನಿ ಬನ್ನಿ ಏನು ಅಂತ. ಮ್ಯಾಟ್ರ್ ಏನಪ್ಪ ಅಂದರೆ ಚಿತ್ತೂರು ಹತ್ತತ್ರ ಬರ್ತಾ ಒಂದು ಟೋಲ್ ಸಿಗುತ್ತೆ. ಟೋಲ್ ಹತ್ರ ಯಾವಾಗಲೂ RT1 ನಿಂತಿರ್ತಾರೆ. ಹೆಚ್ಚು ಕಡಿಮೆ ನಮ್ಮ ಗಾಡಿಗಳು 2 ಒಂದೊಂದು ಸ್ವಲ್ಪ ಓವರ್ಲೋಡ್ ಇದೆ, ಜಾಸ್ತಿನೇ ಇಲ್ಲ. 2 ಗಾಡಿನೂ ಸ್ವಲ್ಪ ಟನ್ನೇಜ್ ಜಾಸ್ತಿ ಇತ್ತು. ಸೀದಾ ಬಂದ್ವಿ, ಟೋಲಿಂದ ನಿಲ್ಸಿದ್ವಿ. ಒಂದು ಸ್ವಲ್ಪ ಹೊತ್ತು 10 ನಿಮಿಷ ನಿಲ್ಲಿಸಿ ಶರತ್ ಬ್ರೋನ್ ಮುಂದೆ ಹೋಗಿ ನೋಡಿ ಇವ್ರು ಯಾರನ್ನ ಇದ್ದರೆ ಇಲ್ಲೇ ನಿಲ್ಸ್ಕೊಂತೀವಿ, ಯಾರಿಲ್ಲ ಅಂದರೆ ಬರ್ತೀವಿ ಅಂತ ಹೇಳಿದ್ವಿ. ಶರತ್ ಬ್ರೋ ಟೋಲ್ ಪಾಸ್ ಮಾಡಿ ನಡ್ಕೊಂಡೋಗಿ ಮುಂದೆ ನಿಂತ್ಕೊಂಡಿದ್ರು. ಯಾರು ಇಲ್ಲ ಬನ್ನಿ ಅಂತ ಹೇಳಿದ್ರು. ನಾವು ಸೀದಾ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗಿ ನಿಂತ್ಕೊಂಡ್ವಿ. ಕರೆಕ್ಟು ಶರತ್ ಬ್ರೋ ಇನ್ನೇನು ಗಾಡಿಗೆ ಹತ್ತಿಸ್ಕೊಬೇಕು. ಗಾಡಿ ನಿಲ್ಸಿದ್ದೀನಿ ನಾನು. ನಮ್ಮ ಡ್ರೈವರ್ ಏನು ಮಾಡೋರು, ಅವ್ರು ಸುಮ್ಮನೆ ಹೋಗೋದ್ಬಿಟ್ಟು ಅವರು ಹಿಂದೆ ಬಂದು ನಿಲ್ಲಿಸ್ಬಿಟ್ರು. ಇನ್ನೂ ನಮ್ಮ ಬಾಸ್ ಗಾಡಿ ಡ್ರೈವರು
ಸೀದಾ ಬಂದರು ಆರ್ ಟಿ ಒ. ಇಲ್ಲಿ ಆಂಧ್ರದಲ್ಲಿ ಆರ್ ಟಿ ಒಗಳು ಯಾವ ಥರಪ್ಪ ಅಂದರೆ ವೈಟ್ ಬೋರ್ಡಲ್ಲಿ ಬರ್ತಾರೆ, ಇಲ್ಲ ಎಲ್ಲೋ ಬೋರ್ಡಲ್ಲಿ ಬರ್ತಾರೆ. ಓನ್ ಪ್ರೈವೇಟ್ ಕಾರಲ್ಲಿ ಬರ್ತಾರೆ ಹೊರತು ಜೀಪಲ್ಲಿ ಬರಲ್ಲ. ಆರ್ ಟಿ ಒ ಜೀಪಲ್ಲಿ ಯಾರೂ ಬರಲ್ಲ ಇಲ್ಲಿ. ಅವ್ರು ನೋಡಿದ್ರೆ ನಮ್ಗೆ ಯಾರೋ ಹೋಗ್ತಾರೆ ರೋಡಲ್ಲಿ ಅನ್ಕೊಬೇಕು, ಬಟ್ ಅವ್ರು ಆರ್ ಟಿ ಒ ಆಗಿರ್ತಾರೆ ಇಲ್ಲಿ. ಹಂಗಾಗಿ ನಾವು ಸರಿಯಾಗಿ ತಗ್ಲಾಕೊಂಡ್ವಿ. ನಮ್ಮದು ಹಿಂದೆಗಡೆ ಬಂದು ಗಾಡಿಗೆ ಯಾವಾಗ ಅಡ್ಡ ಹಾಕಿದ್ರು ನನಗೆ ಮಿರರಲ್ಲಿ ಪಟ್ಟನಂಗೆ ಕಾಣ್ತು. ಹಿಂಗೆ ಆ ಗಾಡಿ ಹೆಂಗೆ ಕಾಣ್ತಿತ್ತು, ನಮ್ಮ ಗಾಡಿ ಹಂಗೆ ನಿಂತಿತ್ತು, ಮಿರರಲ್ಲಿ ಪಟ್ಟನಂಗೆ ಕಾಣ್ತು. ನಾನೇನು ಮಾಡಿದೆ, ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕ್ಕೊಂಡು ಸೀದಾ ಅಲ್ಲಿಂದ ಬಿಟ್ಕೊಂಬಂದೆ. ನಾನೇನು ಕೈಗೆ ಸಿಗಲಿಲ್ಲ ಅವ್ರಿಗೆ. ನಮ್ಮ ಬಾಸ್ ಗಾಡಿ ನಿಂತಿತ್ತಲ್ಲ ಕೈಗೆ ಸಿಕ್ತು. ಸರಿಯಾಗಿ ಫೈನ್ ಹಾಕೋರು ಅದಕ್ಕೆ. ಲಾಸ್ಟ್ ಟೈಮು ಹಿಂಗೆ ಫೈನ್ ಕಟ್ಟಿದಾಗ 52,000 ಹೇಳಿದ್ದಕ್ಕೆ ವೀಡಿಯೋದಲ್ಲಿ ಜನ ಹೇಳ್ತಾಯಿದ್ರು, ಸುಮ್ಮನೆ ಹೇಳ್ತೇನೆ ನೀನು ವ್ಯೂಸ್ಗೋಸ್ಕರ ತಮ್ಮನೇಲಿ ಹಾಕ್ತೀಯ, ಅಷ್ಟು ಫೈನ್ ಕಟ್ಟಿದೆ ಇಷ್ಟು ಫೈನ್ ಕಟ್ಟಿದೆ ಅಂತ. ತೋರಿಸ್ತೀನಿ ನಿಮಗೆ ಫೈನ್ ಕಟ್ಟರೆ ಡೀಟೇಲ್ಸು ಪ್ರತಿಯೊಂದು ನೋಡಿ. ಸ್ಕ್ರೀನ್ಶಾಟ್ ಸಮೇತ ಎಲ್ಲ ಹಾಕ್ತಾಯಿದ್ದೀನಿ, ಪಕ್ಕದಲ್ಲೇ ನೋಡ್ಕೊಳ್ಳಿ. ಪೇಮೆಂಟು ನೋಡಿ 10 ಗಂಟೆ 40 ನಿಮಿಷಕ್ಕೆ ಫೈನ್ ಹಾಕಿದ್ದು. ಪೇಮೆಂಟ್ ಮಾಡಿದ್ದು ಬಂದು 0 ಮಾಡಿದ್ದು ಇವಾಗ 13 ನಿಮಿಷದ ಕೆಳಗೆ. 11:25ಕ್ಕೆ ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡ್ಬಂದಿದ್ದು ತಗೊಂಡಾಗ ಆರ್ ಟಿ ಒ ಆಫೀಸ್ಗೆ ಹಾಕಿದ್ದು. ಫೈನ್ ಅಮೌಂಟ್ ಎಷ್ಟಪ್ಪ ಅಂದರೆ ಇದರಲ್ಲಿಲ್ಲ ಅಮೌಂಟ್. ಫೈನ್ ಅಮೌಂಟು 13,000 ಚಿಲ್ಲರೆನ ಕಟ್ಟಿರೋದು. ಏನೂ ಮಾಡೋಕ್ಕಾಗಲ್ಲ, ರೂಲ್ಸ್ ಬ್ರೇಕ್ ಮಾಡಿದ್ಮೇಲೆ ಫೈನ್ ಕಟ್ಟಲೇಬೇಕು. ಗೌರ್ಮೆಂಟ್ ಉದ್ಧಾರ ಮಾಡ್ತಾಯಿದ್ದೀವಿ ನಾವು ಲಾರಿ ಓನರ್ಗಳು. ಫೈನ್ ಕಟ್ಟಿನೇ ಏನೂ ಮಾಡೋಂಗಿಲ್ಲ. ಈ ಕಚ್ಚಾ ಮಾಲೆಲ್ಲ ತುಂಬಬೇಕಾದ್ರೆ 1 ಟನ್ 2 ಟನ್ ಜಾಸ್ತಿ ಆದಾಗ ಬಿಟ್ಟು ಬರೋಕ್ಕಾಗಲ್ಲ, ಹಾಕ್ಕೊಂಬರಲೇಬೇಕು. ಯಾಕಂದರೆ ನಾವು ಅಲ್ಲೇ ಬಿಟ್ಟು ಬಂದರೆ ರೈತ್ರಿಗೆ ಲಾಸ್ ಆಗುತ್ತದು. ಈಗ ಗಾಡಿಯವ್ರು ಹಾಕೊಂಡು ಹೋಗ್ತಾರೆ ಅಂತ ರೈತರು ಮಾಲೆಲ್ಲ ಕೊಯ್ದಿರ್ತಾರೆ, ಅದೆಷ್ಟೇ ಟನೇಜ್ ಬರಲಿ ನಾವು ಹೆಚ್ಚು ಕಮ್ಮಿ ಹಾಕ್ಕೊಂಬರಲೇಬೇಕಾಗುತ್ತೆ. ಅಲ್ಲೇ ಬಿಟ್ಟು ಬಂದರೆ ಅದು ಕೊಳ್ತೋದ್ರೆ ಆ ರೈತ್ರಿಗೆ ಲಾಸು. ಹಂಗಾಗಿ ಏನೂ ಮಾಡೋಂಗಿಲ್ಲ, ಹಾಕ್ಕೊಂಬರಲೇಬೇಕು. ಹಿಂಗೆ ಯಾವಾಗ ತಗ್ಲಾಕಣಕ್ಕೆ ಫೈನ್ ಕಟ್ಟಲೇಬೇಕು. ನಾನಂತೂ ಕಿತ್ಕೊಂಬಂದ್ಬಿಟ್ಟೆ ಬಿಡಿ. ಅಲ್ಲಿಂದ 90 ಗಿಡ್ಕೊಂಬಂದ್ರೆ ಗಾಡಿ ಸುಮ್ಮನೆ ನೋಟ್ಲಿ ದೊಡ್ಡ ಬಿಟ್ಟಿದ್ದೀನಿ ಡೌನ್ಗೆ. ಅಲ್ಲಿಂದ ಹೆಂಗಿದ್ರು ಡೌನ್ ಚಿತ್ತೂರ್ವರೆಗೂ ಸರಿಯಾಗಿ ಬಿಟ್ಕೊಂಬಂದೆ. ನಾನು ಬಚಾವಾಗ್ಬಿಟ್ಟೆ. ನಂದು 1.5 ಟನ್ ಜಾಸ್ತಿ ಐತೆ. ಈ ಭಾರತ್ ಬೆಂಜಲ್ಲಿ 1.5 ಟನ್ ಓವರ್ಲೋಡ್ ಐತೆ. 13.5 ಟನ್ ಮಾಲ್ ಐತೆ ಇದರಲ್ಲಿ. 12 ಟನ್ ಪಾಸಿಂಗ್ ಗಾಡಿ. ಮ್ಯಾಟ್ರೇನಾಗಲ್ಲ. 13.5 ಟನ್ ತುಂಬ ತಕ್ಷಣ ಕೆಲವ್ರು ಹೇಳ್ತಾರೆ ಓವರ್ಲೋಡ್ ಹೊಡೆದ ತಕ್ಷಣ ರೋಡ್ ಡ್ಯಾಮೇಜು ಗಾಡಿ ಡ್ಯಾಮೇಜ್ ಎಲ್ಲ ಆಗುತ್ತೆ ಅಂತ. ನಾವೇನು 1 to ಡಬಲ್ ತುಂಬಿಡಿಯಲ್ಲ. 12 24 ಟನ್ ತುಂಬಿಡಿಯಲ್ಲ. 1 ಟನ್ 2 ಟನ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಲೋಡು ಅಂದಮೇಲೆ. ಏನು ಮಾಡೋಂಗಿಲ್ಲ, ಹಣೆ ಬರ. ಈಗ ಫೈನ್ ಕಟ್ಟಿದ್ದೆ, ಗಾಡಿ ರಿಲೀಸ್ ಆಗೈತೆ. ಶರತ್ ಬ್ರೋ ಇನ್ನು ಗಾಡಿಗೆ ಹತ್ತಿರಲಿಲ್ಲ ಗುರು, ಕೆಳಗೆ ಇದ್ದರು. ಅಷ್ಟರಲ್ಲಿ ಯಾವಾಗ ನಾನು ಜೀಪ್ ನೋಡಿದ್ನೋ ಬ್ಯಾಕ್ ಸೈಡ್ ನಾನು ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟೆ. ಶರತ್ ಬ್ರೋ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಶರತ್ ಬ್ರೋ ಮತ್ತೆ ಬಾಸ್ ಗಾಡೀಲಿ ಕುತ್ಕೊಂಡು ಆ ಗಾಡೀಲಿ ಬರ್ತಾವ್ರೆ. ಬರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿದ್ದಿದ್ದು ಗಾಡಿಗಳೆಲ್ಲ ಒಳಗೆ ಹಾಕಿದ್ರು. ಹಂಗಾಗಿ ನಮ್ಮ ಗಾಡಿಗಳನ್ನ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀವಿ ನೆರಳಿಗೆ, ಮರದ ಕೆಳಗೆ ನೋಡ್ಬೋದು. ಕ್ಲೀನಾಗಿ ಮರದ ಕೆಳಗೆ ಹಾಕ್ಬಿಟ್ಟಿದ್ದೀವಿ ನೆರಳಿಗೆ. ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಖಾಲಿ ಮಾಡ್ತಾರೆ. ಓ ಸೋಮೇಣವ್ ಟಾಟಾ. ಫೈನಲ್ ಗಾಡಿ ಒಳಗೆ ಹಾಕಕ್ಕೆ ಕೇಳೋರೆ. ಇವಾಗ ಒಳಗೆ ಹಾಕ್ತಾ ಇದ್ದೀವಿ. ಇವಾಗ ಈ ಗಾಡಿ ಹೋಗ್ತೈತೆ. ಈ ಗಾಡಿನ ಒಳಗೆ ಹಾಕ್ಕೊಂಡ್ರೆ ಇವಾಗ ಟಾಟಾ ಮಾಡಿಸಿ ಇಲ್ಲಿಂದ ಸೀದಾ ಒಳಗೆ ಬಿಡಬೇಕು. ಬಾಬಾ ಆ ಗಾಡಿ ಹಿಂದೆನೇ ನಮ್ಮ ಗಾಡಿ ಬಂದಿದ್ದು, ಎರಡು ಒಂದೇ ಸಾರಿ. ಊಟಕ್ಕೆ ಸುಮಾರು ಒಂದು ಕಿಲೋಮೀಟ್ರಿಗಿಂತ ಜಾಸ್ತಿ ನಡ್ಕೊಂಡು ಹೋಗ್ಬೇಕು. ಹೋಗ್ತಾ ಇದ್ದೀವಿ ಊಟಕ್ಕೆ. ಹೋಗಿ ಊಟ ಮಾಡಿಕೊಂಡು ಬರೋಣ ಬನ್ನಿ. ಹೆಚ್ಚು ಕಮ್ಮಿ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಬೇಕು. ಹೋಗೋಣ ಹೋಟ್ಲು ಹುಡ್ಕೊಂಡು. ಬೆಳಗ್ಗೆ ತಿಂದಿದ್ದು, ಸಂಜೆ 4 ಗಂಟೆ ಆಗ್ತೈತಿ. ಇವಾಗ ಊಟಕ್ಕೆ ಹೋಗ್ತಾಯಿದ್ವಿ. ಇಷ್ಟೊತ್ತು ಕಾದು ಸಾಕೈತೆ ಕಂಪ್ನಿಲಿ. ಊಟಕ್ಕೆ ಬಂದ್ವಿ. ಶರತ್ ಬ್ರೋ ಏನು ಊಟ ಮಾಡ್ತಾಯಿದ್ರಾ? ಚಪಾತಿ, ಹೈದ್ರಾಬಾದಿ ಚಿಕನ್ ಸಕ್ಕತ್ತಾಗೈತೆ. ಹೈದ್ರಾಬಾದಿ ಚಿಕನ್ನು ಚಪಾತಿ ತೊಗೊಂಡು ತಿಂತಾಯಿದ್ವಿ. ನಮ್ಮ ಇನ್ನೊಬ್ರಿಗೆ ಪಾರ್ಸಲ್ ಹೇಳಿದ್ವಿ ನಮ್ಮ ಸ್ವಾಮಿ ಅಣ್ಣನಿಗೆ, ತಗೊಂಡು ಹೋಗೋಣಂತೆ ಊಟ ಮಾಡ್ಕೊಂಡು. ಊಟ ಎಲ್ಲ ಮಾಡ್ಕೊಂಡು ಕಂಪ್ನಿ ಹತ್ರ ಬಂದ್ವಿ. ನಮ್ಮ ಗಾಡಿಗಳು ನೋಡಿ ಎಲ್ಲಿದ್ದಾವೆ ಅಂತ. ಅಲ್ಲಿದೆ ನೋಡಿ 2 ಗಾಡಿನೂ ಅಲ್ಲಿದ್ದಾವೆ. ಗಾಡಿಗಳು ಖಾಲಿ ಆಗ್ತಾ ಇದ್ದಾವೆ. ಹೋಗೋಣ. ಹೆಚ್ಚು ಕಮ್ಮಿ ಒಂದು ಅರ್ಧ ಖಾಲಿ ಆಗಿರ್ಬೇಕು ಆಲ್ರೆಡಿ ನನ್ನ ಪ್ರಕಾರ. ಗಾಡಿ ಎಲ್ಲ ಅರ್ಧ ಖಾಲಿ ಮಾಡಿದ್ದಾರೆ. ನಮ್ಮ ಗಾಡಿ, ನಮ್ಮ ಚಿಕ್ಕ ಗಾಡಿ ಖಾಲಿ ಆಗೈತೆ. ಅವ್ರಿಗೆ ಇವಾಗ ಟೀ ಕಾಸು ಕೊಡಬೇಕು, 100-200. ಹಂಗಾಗಿ ಒಂದೇ ಸರಿ ಅಷ್ಟು ಜನ ಹೋಗಿ ನಿಂತಿದ್ದಾರೆ. ಅವ್ನಿಗೆ ಅಡ್ಡ ಹಾಕಿದ್ರೆ ಗಾಡಿ ಮುಂದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ. 2 ಗಾಡಿ ಖಾಲಿ ಮಾಡಿಕೊಂಡು ಇವಾಗ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ. ಆ ಗಾಡಿನ ಹಿಂದಿಂದ ಬರ್ತಾ ಐತೆ. ಇವಾಗ ಎಲ್ಲಿಗೆ ಬ್ರೋ ಪಯಣ? ಶರತ್ ಬ್ರೋ ಯಾಕೆ ಬಂದ್ವಿ ಇಲ್ಲಿಗೆ? 13,000 ಫೈನ್ ಕಟ್ಟಾಕ, 3,000 ಅನ್ಲೋಡಿಂಗ್ ಕೊಡಕ್ಕ? ಹಾಂ, ಯಾಕೆ ಬಂದ್ವಿ ಚಿತ್ತೂರಿಗೆ? ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಬೆಳಗ್ಗೆ ಇದೇ ಟೋಲ್ ಹತ್ರನೇ 13,500 ಫೈನ್ ಹಾಕಿದ್ದು. ಇಲ್ಲೇ ಟೋಲ್ ಬಿಟ್ಟು ಸ್ವಲ್ಪ ಮುಂದೆನೇ ಇಲ್ಲೇ ನಿಲ್ಸಿದ್ವಿ. ಇಲ್ಲೇ ಬಂದು ಫೈನ್ ಹಾಕಿದ್ದು ಇನ್ನೊಂದು ಗಾಡಿಗೆ. ಆ ಗಾಡಿ ಮುಂದೆ ಹೋಗ್ತಾಯಿತ್ತಲ್ಲ 089 ನಮ್ದು ಇನ್ನೊಂದು ಗಾಡಿ. ಆ ಗಾಡಿಗೆ ನಾನು ಬೇಗ ಬಚಾವ್ ಹಾಕ್ಬಿಟ್ಟೆ. ಇಲ್ಲೇ ನೋಡಿ ಕರೆಕ್ಟಾಗಿ ಟ್ಯಾಂಕರ್ ಏನು ನಿಂತಾಯಿತ್ತು ಇದೇ ಜಾಗದಲ್ಲೇ ಸೇಮ್ ಇಲ್ಲೇ ಅಲ್ಲ ಬ್ರೋ, ಕರೆಕ್ಟಾಗಿ. ಬನ್ನಿ ಇವಾಗ ಟೋಲ್ಗಿಲ್ಲಿ ಪಾಸ್ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೋಗೋಣ. ಅಲ್ಲೋಗಿ ಮಂಡ್ಯ ಹತ್ರ ಬಾಡಿಗೆ ಇಸ್ಕೊಂಡು ಹೋಗ್ಬೇಕು. ಇನ್ನು ಬಾಡಿಗೆ ಕೊಟ್ಟಿಲ್ಲ, ಅಲ್ಲಿ ಬನ್ನಿ ಕೊಡ್ತೀನಿ ಅಂದವ್ರೆ. ಇಲ್ಲಿ ಹೋಗ್ಬಿಟ್ಟು ಮಂಡ್ಯ ಹತ್ರ ಬನ್ನಿ ಬಾಡಿಗೆ ಕೊಡ್ತೀವಿ ಅಂದರು. ಕೊಡಲೇ ಇಲ್ಲ ಬ್ರೋ ಬಾಡಿಗೆನ.
ಬೆಳಿಗ್ಗೆ ಅಕೌಂಟ್ಗೆ ಹಾಕ್ತೀನಿ ಹೋಗು. ಬರಯ್ಯ ಸ್ವಾಮಿ ಬಾ, ಪ್ರವಾಸ ಮಾಡೋಣ. ಅಲ್ಲ ಬ್ರೋ ಇವಾಗೇನು ಕಾಮಿಡಿ ಗೊತ್ತಾ, ಅಣ್ಣ ಎಲ್ಗೆ ಹೋಗೋದಣ್ಣ ಅಂದ. ನಾವು ಹಿಂದಿಂದ ಬಾರಪ್ಪ ಅಂದೆ. ನಾನು ನಡ್ಕೊಂಬರ್ತೀನಿ, ನಾನು ಹಿಂದೆ ಬರ್ತಾನೆ ಗಾಡಿ ಬಿಟ್ಟು. ಫಂಕ್ಷನಲ್ಲಿ ಹಾಂ ಯಾರು ಭಾಷಣ ಮಾಡ್ತೀರಂತೆ, ಜೀವನದಲ್ಲ ಮುಂದೆ ಬರ್ಬೇಕು, ಚೇರ್ ತಗೊಂಡು ಮುಂದೆ ಬರ್ತಿದ್ರಂತೆ. ಅಯ್ಯೋ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ.